आदाब नाज़रीन, न्यूज़ 16 डिजिटल में आप सबका खैर मकदम है। नाज़रीन, शहर बेंगलुरु में जहां देखे वहां पर जो है कचरे का ढेर होता है। ऐसे ही जो है वेंकटेश्वर बस स्टॉप के पास ಬೆಂಗಳೂರಲ್ಲೇ ಸಮಸ್ಯೆ ಇದಿದೆ. ವೆಂಕಟೇಶ್ವರಂ ಮಾತ್ರ ಇಲ್ಲ, ಕಾಡುಮಳ್ಳಿ ಮಾತ್ರ ಇಲ್ಲ, ಎಲ್ಲ जगह जो है बहुत सारा जो है कचरा यहाँ पर रहता था। यहाँ के वार्ड प्रेसिडेंट ने इसको जो है क्लीन कराकर यहाँ मेरा बस स्टॉप बनाया है। आइए बात करते हैं किरण से। सर, ಇದು ಯಾವಾಗ್ಲಿಂದ ಇಲ್ಲಿ ಕಚರ ಬೀಳ್ತಾ ಇದೆ? ಎಷ್ಟು ವರ್ಷದಿಂದ ನೀವು ಕ್ಲೀನ್ ಮಾಡಿಸ್ತಾ ಇದ್ದೀರಾ? ಸರ್, ಇದು ಸುಮಾರು ಸತಿ ಕ್ಲೀನ್ ಮಾಡಿಸ್ಕೊಟ್ಟಿದೀವಿ. ಒಂದು 10 ಸರಿ ಮೇಲೆ ಕ್ಲೀನ್ ಮಾಡ್ತಿದೀವಿ, ಬ್ಲಾಕ್ ಸ್ಪಾಟ್ ಮಾಡಿದೀವಿ. ಇವಾಗ ಮೊನ್ನೆ ನಮ್ ಜಾರ್ ಸಾಹೇಬರು ಕಡಾಖಂಡಿತವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ವಾರ್ಡ್ಗಳು, ನಮ್ಮ ಸರ್ವಜ್ಞ ನಗರ ಕಸ ಮುಕ್ತವಾಗಿರ್ಬೇಕು. ಆ ಉದ್ದೇಶದಿಂದ ನಮ್ಮ ಈ ಬ್ಲಾಕ್ ಸ್ಪಾಟ್ ನ ನಾವು ಕೈಗೆ ತಗೊಂಡು, ನಾವು ಮತ್ತೆ ಅಫಿಷಿಯಲ್ ಆಗಿ ಎಲ್ಲ ಕೈಗೆ ತಗೊಂಡು ಬೆಳಗ್ಗೆಯಿಂದ ಇದೇ ಡ್ಯೂಟಿ ಮಾಡ್ತಾ ಇದೀನಿ. ಇವತ್ತು ರಾತ್ರಿ ಆದ್ರೂ ಪರವಾಗಿಲ್ಲ, ಬೆಳಗ್ಗೆ ಆದ್ರೂ ಪರವಾಗಿಲ್ಲ, ಈ ಬ್ಲಾಕ್ ಸ್ಪಾಟ್ ಆಗಿ ಇರ್ಬೇಕು ಅನ್ಬಿಟ್ಟು. ಸರ್, ನೀವು ಎಷ್ಟೊತ್ತವರೆಗೆ ಇರ್ತೀರಾ? ನೈಟ್ ಬಂದ್ಬಿಟ್ಟು 2 ಗಂಟೆ 3 ಗಂಟೆ ಅವ್ರು ಇರ್ಬೋದು. ಬೆಳಗ್ಗೆ ತಂದು ಹಾಕ್ತಾರಲ್ಲ, ಅವ್ರಿಗೆ ಹೆಂಗ್ ನಾವು ಅದಕ್ಕೆ ಶಿಫ್ಟ್ ನಾವೇ ಮಾಡ್ಕೊಂಡಿದ್ದೀರಿ. 12 ಗಂಟೆವರೆಗೂ ನಮ್ಮ ಮಾರ್ಷಲ್ಗಳು ಇರ್ತಾರೆ, 12 1 ಗಂಟೆವರೆಗೂ. ಇನ್ನು ನಮ್ಮ ಸ್ವೀಟ್ ಅಂಗಡಿಯವರು ಮತ್ತೆ ನಾವುಗಳೆಲ್ಲ ಒಂದು 3 ಗಂಟೆವರೆಗೂ ಇರ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಿ. 4 ಗಂಟೆಗೆ ಪೌರ ಕಾರ್ಮಿಕರು ಕಂಪಲ್ಸರಿ ಅವರು ಸೂಪರ್ವೈಸರ್ ಇದ್ದಾರೆ, ಇವರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಸೂಪರ್ವೈಸರ್ ಇವ್ರ ಮೇಲೆ ಬೆಳಗ್ಗೆ 4 ಗಂಟೆಗೆ ಬರ ಕೇಳಿದ್ವಿ. ಏನೊಂದ್ ಸಮಸ್ಯೆ ಅಂದ್ರೆ, ಬೆಳಗ್ಗೆ 4 ಗಂಟೆ ಕೆಲ್ಸಕ್ಕೆ ಹೋಗೋರು ತಗೊಂಬಂದ್ ಹಾಕೋದು ಕಸ ಜಾಸ್ತಿ ಆಗ್ಬಿಡ್ತಿದೆ. ನಾವ್ ಎಷ್ಟೇ ಸತಿ ಮಾಡಿದ್ರು ಬೆಳಗ್ಗೆ ಕೆಲ್ಸಕ್ಕೆ ಬರೋದ್ರಿಂದಾನೇ ನಮಗ್ ತೊಂದರೆ ಆಗೋದು. ಅದರಿಂದ ಬೆಳಗ್ಗೆ 10 ಒಂದು ಗಾಡಿನೂ ಇರುತ್ತೆ, ನಾಳೆಯಿಂದ 4 ಗಂಟೆಗೆ ಒಂದು ಗಾಡಿ ಇರುತ್ತೆ. ನಾವೆಲ್ಲರೂ ಬೆಳಗ್ಗೆನೆ ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೂ ಇಲ್ಲಿ ಇರ್ತೀವಿ ಸರ್. ನಾವು ಸರ್, ಏರಿಯಾ KG ಹಳ್ಳಿ ಜನತೆಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಮನವಿ ಏನಂದ್ರೆ, ದಯವಿಟ್ಟು ಇವಾಗ ಫಸ್ಟ್ ಎಲ್ಲ ರೋಡ್ ಅಲ್ಲಿ ಕಸ ಗಾಡಿ ಬರ್ತಾ ಇಲ್ಲ ಅಂತ ಇದ್ರು. ಇವಾಗ ಮನೆ ಕಸ ಗಾಡಿ ಬರುತ್ತೆ. ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ, ಬೆಳಗ್ಗೆ 8 ಗಂಟೆಗೆ ಮೇಲೆ ತಗೊಂಡ್ಬಂದು ಯಾರು ರೋಡ್ಗೆ ಹಾಕ್ಬೇಡಿ. ರಾತ್ರಿ ಹೊತ್ತು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, KG ಹಳ್ಳಿ ಅಂತ ಇಲ್ಲ, ನಮ್ಮ ಇಡೀ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ದಯವಿಟ್ಟು ರೋಡ್ಗೆ ಮಾತ್ರ ಕಸ ಹೇಳಿ ಹೆಚ್ಚು ಜನಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಪ್ಲೀಸ್. ಸರ್, ಕಸ ಗಾಡಿ 3 ದಿವಸ ಆದ್ರೂ ಮನೆ ಹತ್ರ ಹೋಗಲ್ಲ. ಕಸ ಏನಾಗ್ತದೆ ಸರ್? ಇವಾಗ ನೋಡಿ, ಅದೇ ಸಮಸ್ಯೆ ಇದ್ದಿದ್ದು. ನಮ್ ಜಾರ್ ಸಾಹೇಬ್ರು ಆ ಸಮಸ್ಯೆಗೆ ಅದನ್ನ ದೊಡ್ಡ ಅದನ್ನೇ ಎತ್ಕೊಂಡ್ಬಿಟ್ಟು ಇವಾಗ ನಮ್ಗೆ ಏನ್ ಮಾಡೋರೆ, ದಿವಸ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 1 ಗಂಟೆವರೆಗೂ 2 ಶಿಫ್ಟ್ ಮಾಡಿಸ್ತಾ ಇದೀವಿ. ನಾವೇ ಖುದ್ದಾಗಿ ನಮ್ಮ ವಾರ್ಡ್ಗಳಲ್ಲಿ 2 ಶಿಫ್ಟ್ ಮಾಡ್ತಾ ಇದ್ದೀವಿ. ಯಾವ್ದೇ ತರದ್ದು ರೋಡ್ ಕಸ ಹೋಗ್ಬೇಕು. ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನಮ್ಮ ಏರಿಯಾ ಜನತೆಯಲ್ಲಿ ವಿಂಗಡಣೆ ಮಾಡಿ, ಕಸ ವಿಂಗಡಣೆ ಮಾಡಿ. ಒಣ ಕಸ, ಹಸಿ ಕಸ 2 ಸಪ್ರೇಟ್ ಹಾಕೊಡಿ. ಅವಾಗ ಇನ್ನ ನಮ್ಮ ಏರಿಯಾ ಇನ್ನ ಒಳ್ಳೇದಾಗುತ್ತೆ. ಯಾವ್ದೇ ತರದ್ ಈ ಕಸದ ತೊಂದರೆ ಬರೋಕಿಲ್ಲ. ಯಾಕಂದ್ರೆ ಇವಾಗ ನಮ್ಮ ಏರಿಯಾಗೆ ಬೇರೆ ಕಡೆಯಿಂದಾನು ಬರ್ತಾರೆ, ನಮ್ಮ ರಿಲೇಟಿವ್ ಬರ್ತಾರೆ. ನಮ್ಮ ಏರಿಯಾದವ್ರ ಅಂದ್ಮೇಲೆ ನಾವೆಲ್ಲಾನು ಒಂದೇ, ನೀವು ಒಂದೇ ನಾವು ಒಂದೇ. ರಿಲೇಟಿವ್ ಬಂದಾಗ ಏನಪ್ಪಾ ಇಷ್ಟೊಂದು ಕಸ ಇದೆ ನಿಮ್ಮ ಮನೆ ಹತ್ರ ಅಂತಾರೆ, ನಮಗೂ ಬೇಜಾರಾಗುತ್ತೆ. ಅದರಿಂದ ದಯವಿಟ್ಟು ಇದು ನಮ್ಮ ಏರಿಯಾ ಅನ್ನೋದು ನಮ್ಗೊಂದು ಮನೆ ತರ, ನಾವೆಲ್ಲ ಜನ ನಾವು ಕಾಪಾಡ್ಬೇಕು ನಮ್ಮ ಮನೇನ. ನಮ್ ರಿಕ್ವೆಸ್ಟ್ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಕಸನ ರೋಡ್ಗೆ ಎಸಿಬೇಡಿ. ಗಾಡಿ ಅಂದ್ರೆ ಕಂಪ್ಲೇಂಟ್ ಮಾಡಿ, ಕಂಪ್ಲೇಂಟ್ ನಂಬರ್ ಕೊಡ್ತೀರಿ, ಆ ನಂಬರ್ ಕಂಪ್ಲೇಂಟ್ ಮಾಡಿ. ಅದಕ್ಕಾದ್ಮೇಲೆ ಬಂದಿಲ್ಲ ಅಂದ್ರೆ ನಾವೇ ಖುದ್ದಾಗಿ ಬಂದು ಇದು ಮಾಡ್ಕೊಡ್ತೀವಿ ಸರ್. ಕಂಪ್ಲೇಂಟ್ ನಂಬರ್ ಯಾವಾಗ್ಲೂ ಎತ್ತಲ್ಲ, ರಿಂಗ್ ಆದ್ರೂ ರಿಸೀವ್ ಮಾಡಲ್ಲ, ಅದು ಸಮಸ್ಯೆ ಸರ್. ಇವಾಗ ನನ್ನ ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಂದು ಹೆಲ್ತ್ ಇನ್ಸ್ಪೆಕ್ಟರ್, 3 ಸೂಪರ್ವೈಸರ್ ನಂಬರ್ ಕೊಡ್ತೀನಿ, ಈವನ್ ನನ್ನ ನಂಬರ್ ಕೊಡ್ತೀನಿ. ಆ ತರ ಏನಾದ್ರು ಇದ್ರೆ ದಯವಿಟ್ಟು ನೀವು ಅದನ್ನ ಯೂಟಿಲೈಸ್ ಮಾಡಿ, ಫೋನ್ ಮಾಡಿ. ನನ್ನ ನಂಬರ್ ಬರ್ಕೊಳ್ಳಿ, ಬೇಕಾದ್ರೆ 9945164385 ಎರನ್ ಅಂದ್ಬಿಟ್ಟು KG ಹಳ್ಳಿ ವಾರ್ಡ್ ಪ್ರೆಸಿಡೆಂಟ್. ನಮ್ಮ ಭಾರತ್ ಸ್ವೀಟ್ ಇದು ಅಂಗಡಿ ಇದೆ, ಅಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಬರುತ್ತೆ. ಸುಮಾರು ಒಂದು 3 ಇಂದ 4 ಆಟೋಸ್ ಬರ್ತಾ ಇತ್ತು. ಅದನ್ನ ನಾವು ಒಂದು ಸುಮಾರು ಸರಿ ಗ್ರೀನ್ ನೆಟ್ ಎಲ್ಲ ಕಟ್ಟಿ ನೀಟಾಗಿ ಕ್ಲೀನ್ ಮಾಡಿ ಪಾಟ್ ಎಲ್ಲ ಇಟ್ಟು ಟ್ರೈ ಮಾಡಿದ್ವಿ. ಅವಾಗ ಸಕ್ಸಸ್ ಆಗಿಲ್ಲ. ಅದಕ್ಕೆ ಬೇರೆ ತರ ಆಲೋಚನೆ ಮಾಡಿ ಇವಾಗ ನಾವು ಈ ಒಂದು ಬಸ್ ಸ್ಟಾಪ್ ಮಾಡೋಣ. ಈಗ ಇಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಮುಂದೆ ನಿಲ್ಲುತ್ತೆ. ಸೊ ಅಲ್ಲಿ ಮುಂದೆ ನಿಲ್ಲೋದ್ ಬೇಡ, ಇಲ್ಲೇ ನಿಂತ್ಕೊಂಡ್ಲಿ ಬಸ್ಸು. ಈ ಒಂದು ಬಸ್ ಸ್ಟಾಪ್ ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಮಾಡಿ, ಈ ತರ ಒಂದು ಎಲ್ಲಾ ಸಹಕಾರದಿಂದ ಪೌರ ಕಾರ್ಮಿಕರು, ನಮ್ಮ
ಕಾಂಟ್ರಾಕ್ಟರ್ ಮತ್ತೆ ನಮ್ಮ ವಾರ್ಡ್ ಅಧ್ಯಕ್ಷರು ಸಹ ಎಲ್ಲ ಪಬ್ಲಿಕ್ ಎಲ್ಲ ಸಹಕಾರದಿಂದ ಇದೊಂದು ಮಾಡಿದೀವಿ. ಸಕ್ಸಸ್ ಆಗುತ್ತೆ ಅಂತ ಭಾವಿಸಿದೀನಿ. ಮುಂದೆ ನೋಡೋಣ ಸರ್. ಸರ್ ಕಸ ಗಾಡಿ ಮನೆ ಮನೆ ಹತ್ರ ಹೋಗ್ತದೆ, ಯಾವ ಟೈಮ್ಗೆ ಹೋಗ್ತದೆ ಸರ್? ಸರ್ ಬೆಳಿಗ್ಗೆ ಬ್ಲಾಕ್ ಸ್ಪಾಟ್ ಅನ್ನು ತೆಗಿತಾರೆ 8 ಗಂಟೆ ಒಳಗಡೆ. ಸೊ 8ರಿಂದ 8:30 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 10-11 ವರ್ಗುನು ಕಲೆಕ್ಷನ್ ಮಾಡ್ತಾರೆ. ಸರ್ ಯಾಕೆ ಸಾಯಂಕಾಲ ಒಂದ್ಸಲಿ ರೌಂಡ್ ಮಾಡಲ್ಲ ಸರ್? ಯಾಕಂದ್ರೆ ಬೇರೆ ಜಾಗದಲ್ಲಿ ನಾನ್ ನೋಡಿದೀನಿ, ಚೆನ್ನೈ ಮೊದಲು ಹೆಂಗಿತ್ತು ಈಗ ಚೇಂಜ್ ಆಗಿದೆ. ಯಾಕಂದ್ರೆ ಅಲ್ಲಿ ಕಸ ಬೀಳಕ್ಕೆ ರೋಡ್ ಮೇಲೆ ಹಾಕಕ್ಕೆ ಕೊಡಲ್ಲ. ಡೈಲಿ 3 ಸಲ ಗಾಡಿ ಹೋಗ್ತದೆ ಮನೆ ಹತ್ರ, ಅವಾಗ ಬಂದ್ಬಿಟ್ಟು ಅವ್ರಿಗೆ ಕಸ ರೋಡಲ್ಲಿ ಬೀಳಲ್ಲ. ತುಂಬಾ ಕ್ಲೀನ್ ಆಗಿದೆ. ಆ ರೀತಿ ಮಾಡಕ್ಕೆ ಸಾಕು ಅಂದ್ರೆ ಈಗ ಈ ನಿಮ್ಮ ವಿಚಾರನ ನಮ್ಮ ಹೈಯರ್ ಅಥಾರಿಟಿ ಗಮನಕ್ಕೆ ತಗೊಂಡೋಗ್ತೀವಿ. ಆಮೇಲೆ ಅದೇನ್ ಹೇಳ್ತಾರೆ ಅನ್ನೋದನ್ನ ನೋಡಿ ನಾವು ಅದನ್ನ ಪ್ಲಾನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. 9380057009 हमें हमको जो है तकलीफ हो रही है। घर का ने गाड़ी जा रही है, को यहाँ कचरा डाल रही है, यहाँ कचरा डाले तो उनके घर का ने जाको कचरा डाल रही प्लस फाइन डाल रही। तो किसकी जिम्मेदारी बनती है गाड़ी भेजने की और यहाँ कचरा नहीं डालने की? लेकिन मैं माइनॉरिटी एरिया का बात कर रहा हूँ, हमें उसके वास्ते स्टैंड लेको नहीं सर। ठीक है, तो हमें के अवेयरनेस के वास्ते और यहाँ पब्लिक का बहुत प्रॉब्लम हो लगा था। सबसे पहले अपने दर्शक साहब शुक्रिया अदा करता हूँ मैं इनका, एनर्जी मिनिस्टर का। हमारे वास्ते एक प्लान भी बना को देखें HBR में कचरा नक्को अवेयरनेस के वास्ते जितने दिन से हम कोशिश करते आज फाइनली हमारे सुपर मंजूनाथ हमारे वार्ड प्रेसिडेंट की कोशिश की वजह से जितने भी अहबाब इनकी तरफ से हमें करा को, और हमारे यहाँ के जितने भी पब्लिक है उनसे हमें आज से जना गुजारिश किया तो जितना भी उनका कचरा है तो उन घर के पास हर दिन उनके घर के पास ये गाड़ी आती 100% आती है। 3 टाइम आगे जाती है इंशाल्लाह। दिन में 3 टाइम करने की कोशिश कर लेते हैं। आज इस बात को 2 बार तो 100% कराने की कोशिश कर लेते हैं। नाजरीन, ये जो बेंगलुरु शहर की हालत है, कचरे की वजह से जो है लोग भी परेशान हो रहे हैं। गाड़ी नहीं आती बोल को कंप्लेंट करते हैं, लेकिन फिर भी जो है लोग गाड़ी आने के बावजूद भी जो है टाइम पे कचरा नहीं डालते, तो उनके घर के सामने जो है कचरे वाल को जो है फाइन कर रहे। ऐसे में ये होता है कि यहाँ पर काड़गुनहल्ली में जो बैंगलोर के आप लोगों को आसान रहे, जो बस में जाने वाले हैं यहाँ पर बैठ सकते हैं, देख सकते हैं यहाँ पर पूरा जो है कचरा एकदम क्लीन से उठा को जो है यहाँ से यहाँ तक जो है बैठने के वास्ते जो है स्लैब डाल को है, यहाँ पे आपको यहाँ बैठ सकते हैं और बस के वास्ते वेट कर सकते हैं। लेकिन जो भी कचरा डालते हैं उनके वास्ते अवेयरनेस है कि आप बिल्कुल यहाँ पर कचरा मत डालिए, यहाँ पर नहीं कहीं पे भी कचरा मत डालिए, क्योंकि आपको फाइन होगा। और घर के सामने जो है जितना कचरा डाले उससे ज्यादा कचरा जो है आपके घर के सामने डालेंगे। तो इसी तरह जो है ताजा तरीन खबरों के लिए मेरे साथ बने रहे। न्यूज सेक्शन डिजिटल के साथ मैं सुहेल पाशा, कैमरामैन रहमान के साथ।